ಪಂಚಗಂಗಾ, ದೂದಗಂಗಾ, ಪಂಚಗಂಗಾ, ಕೊಯ್ನಾ ಮತ್ತೆ ವರ್ಣ ಅನ್ನುವಂಥ ನದಿಗಳು. ದೂದಗಂಗಾ, ಪಂಚಗಂಗಾ, ಕೊಯ್ನಾ, ವರ್ಣ ಅನ್ನುವಂಥ ಉಪನದಿಗಳ ವಿಶೇಷ ಏನಂದ್ರೆ ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತ ಕೃಷ್ಣಾ ನದಿಯ ಉಪನದಿಗಳು. ಕರ್ನಾಟಕ ರಾಜ್ಯದಲ್ಲಿ 5 ಉಪನದಿಗಳದ ಫೇಮಸ್. 5 ಉಪನದಿಗಳು ಯಾವಂದ್ರ 1 ಭೀಮಾ, 2 ಡೋನಿ, 3 ಘಟಪ್ರಭಾ, 4 ಮಲಪ್ರಭಾ, 5 ತುಂಗಭದ್ರಾ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಭೀಮಾ ನದಿ, ಡೋಣಿ ನದಿ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಇನ್ನು ಆಂಧ್ರ ಪ್ರದೇಶದಲ್ಲಿ ಒಂದೇ ಒಂದು ಉಪನದಿ ಇದೆ, ಅದು ಯಾವುದಂದ್ರ ಮೂಸಿ. ಆಕ್ಚುಲಿ ಮೊದಲು ಆಂಧ್ರ ಪ್ರದೇಶ ಇತ್ತು, ಪ್ರೆಸೆಂಟ್ ಎಲ್ಲಿದೆ ಅಂದ್ರೆ ತೆಲಂಗಾಣ ಅಂತ ಹೇಳಿ ಗುರುತಿಸ್ತೀವಿ. ಪ್ರೆಸೆಂಟ್ ತೆಲಂಗಾಣ. ಮೂಸಿ ಅನ್ನುವಂಥದ್ದು ಎಲ್ಲಿದೆ ಅಂದ್ರೆ ತೆಲಂಗಾಣದಲ್ಲಿ ಕಂಡು ಬರ್ತದೆ. ಮೂಸಿ ತೆಲಂಗಾಣದ ಯಾವ ನಗರದ ಮೇಲೆ ಇದೆ ಅಂದ್ರೆ ಹೈದರಾಬಾದ್. ಮೂಸಿ ಅನ್ನುವಂಥದ್ದು ತೆಲಂಗಾಣದ ಹೈದರಾಬಾದದ ಮೇಲೆ ಕಂಡು ಬರ್ತದೆ, ತೆಲಂಗಾಣದಲ್ಲಿ. ಯಾಕೆ ನಾನು ಈ ಉಪನದಿಗಳ ಬಗ್ಗೆ ಮಾಹಿತಿ ಕೊಟ್ಟೆ ಅಂದ್ರೆ ಇತ್ತೀಚೆಗೆ ಕೃಷ್ಣಾ ನದಿ ಉಪನದಿಗಳ ಮೇಲೆ ಜಾಸ್ತಿ ಕೇಳೋಣ. ಇದು ವರ್ಣ ಅನ್ನುವಂಥದ್ದು 2020 KS ಕೇಳಿದಂಥ ಪ್ರಶ್ನೆ. ಆಗಸ್ಟ್ 24ನೇ ತಾರೀಕು KS ಬಂದಂಥ ಪ್ರಶ್ನೆ. ಏನು ಅಂತ ಕೊಟ್ಟಿದ್ದಂದ್ರೆ ಒಂದೊಂದು ನದಿಗಳನ್ನು ಕೊಟ್ಟಾನ, ಅದರ ಉಪನದಿಗಳನ್ನು ಕೊಟ್ಟಾನ. ನದಿ ಕೊಟ್ಟಾನ, ಅದರ ಉಪನದಿ ಕೊಟ್ಟು ವರ್ಣ ತಪ್ಪು ಕೊಟ್ಟಿದ್ದ. ವರ್ಣ ಅನ್ನುವಂಥದ್ದು ಗೋದಾವರಿಯೊಂದಿಗೆ ಜಾಯಿನ್ ಮಾಡಿದ್ದ. ಅಲ್ಲಿ ಅದು ಕ್ವಶನ್ ಏನಾಗಿತ್ತು, ಮಿಸ್ಟೇಕ್ ಆಗಿತ್ತು. ಓಕೆ, ಕೃಷ್ಣ ಅನ್ನುವಂಥದ್ದು ಇದಕ್ಕೆ ಮಹಾರಾಷ್ಟ್ರದಲ್ಲಿ 4 ಉಪನದಿಗಳದಾವ. ದೂದಗಂಗಾ, ಪಂಚಗಂಗಾ, ಕೊಯ್ನಾ, ವರ್ಣ ಅನ್ನುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಇನ್ನು ತೆಲಂಗಾಣದಲ್ಲಿ ಮೂಸಿ ಅನ್ನುವಂಥ ಉಪನದಿ ಇದೆ. ಮೂಸಿ ನದಿಯ ನಗರವನ್ನ ನೋಡ್ತೀವಿ. ಇನ್ನು ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ 1969ರಲ್ಲಿ ಒಂದು ಸಮಿತಿ ನೇಮಕ ಮಾಡಿದರು. ಯಾವ ಸಮಿತಿ ಅಂದ್ರೆ ಬಚಾವತ್ ಸಮಿತಿ. ಆ ಬಚಾವತ್ ಸಮಿತಿ ವರದಿ ಕೊಟ್ಟಿದ್ದು 1973ರಲ್ಲಿ. 1973ರಲ್ಲಿ ಬಚಾವತ್ ಸಮಿತಿ ವರದಿ ಕೊಡ್ತದ. ಆ ಬಚಾವತ್ ಸಮಿತಿ ಬಗ್ಗೆ ಏನು ಕ್ವಶನ್ ಕೇಳಂಗಿಲ್ಲ. ಬಟ್ ಇತ್ತೀಚೆಗೆ 2010 ಡಿಸೆಂಬರ್ 31ರಂದು ಒಂದು ವರದಿ ಜಾರಿಗೆ ಬಂತು ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ. ಆ ವರದಿ ಹೆಸರು ಏನಂದ್ರ ಬ್ರಿಜೇಶ್ ಕುಮಾರ್ ವರದಿ. ಇತ್ತೀಚೆಗೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಜಾರಿಗೆ ಬಂದಂಥ ವರದಿ ಯಾವುದಂದ್ರ ಬ್ರಿಜೇಶ್ ಕುಮಾರ್ ವರದಿ. 2010 ಡಿಸೆಂಬರ್ 31ರಂದು 2010 ಡಿಸೆಂಬರ್ 31ರಂದು ಬ್ರಿಜೇಶ್ ಕುಮಾರ್ ವರದಿಯ ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಒಂದು ವರದಿಯ ಪ್ರಕಾರ, ಬ್ರಿಜೇಶ್ ಕುಮಾರ್ ವರದಿಯ ಪ್ರಕಾರ 1001 TMC ನೀರನ್ನ 1001 TMC ನೀರನ್ನ ಯಾವ ರಾಜ್ಯಕ್ಕೆ ಅಂದ್ರೆ ಮಹಾರಾಷ್ಟ್ರಕ್ಕೆ ಬಿಡುಗಡೆ ಮಾಡಲಾಗಿದೆ. ಸುಮಾರು 911 TMC ನೀರನ್ನ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಲಾಗಿದೆ. 666 TMC ನೀರನ್ನ ಮಹಾರಾಷ್ಟ್ರಕ್ಕೆ, ಇದು ಆಂಧ್ರ ನೋಡಿ, ಆಂಧ್ರ ಪ್ರದೇಶ ಆದರೆ ಇದು ಮಹಾರಾಷ್ಟ್ರ. ಬರ್ಕೊಡ್ರಿ ಅದನ್ನು. ಸಾವಿರದ 1 TMC ನೀರನ್ನು ಆಂಧ್ರ ಪ್ರದೇಶಕ್ಕೆ, 911 TMC ನೀರನ್ನು ಕರ್ನಾಟಕ ರಾಜ್ಯಕ್ಕೆ, 666 TMC ನೀರನ್ನು ಮಹಾರಾಷ್ಟ್ರಕ್ಕೆ, 3 ರಾಜ್ಯಗಳಿಗೆ ನೀರನ್ನು ಹಂಚಿಕೆ ಮಾಡಲಾಗಿದೆ. ಯಾವ ವರದಿಯ ಪ್ರಕಾರ ಅಂದ್ರೆ ಬ್ರಿಜೇಶ್ ಕುಮಾರ್ ವರದಿ. ಬರ್ಕೊಂಡ್ರಿ? ಆದ್ರೆ ಸರ್ ತೆಲಂಗಾಣಕ್ಕೆ ಬಿಡುಗಡೆ ಮಾಡಿಲ್ಲಲ್ಲ. ಕ್ವಶನ್ ನಾಳೆ ಕೇಳ್ತಾನೆ. ಕೃಷ್ಣಾ ನದಿ ಪ್ರಸ್ತುತ ಎಷ್ಟು ರಾಜ್ಯಗಳ ಮಧ್ಯದಲ್ಲಿ ವಿವಾದ ಇದೆ ಅಂತಂದ್ರೆ, ಕೃಷ್ಣಾ ನದಿ ಪ್ರಸ್ತುತ 4 ರಾಜ್ಯಗಳ ಮಧ್ಯೆ ವಿವಾದ ಇದೆ.
4 ರಾಜ್ಯಗಳು ಯಾವುವು? ಒಂದು ಮಹಾರಾಷ್ಟ್ರ, 2 ಕರ್ನಾಟಕ, 3 ತೆಲಂಗಾಣ, 4 ಆಂಧ್ರ ಪ್ರದೇಶ್. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್. ಆದ್ರೆ ತೆಲಂಗಾಣ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರೆ 2014ರಲ್ಲಿ ತೆಲಂಗಾಣ ಸೃಷ್ಟಿಯಾಯಿತು. ತೆಲಂಗಾಣ ಸೃಷ್ಟಿಯಾಗಿದ್ದು 2014ರಲ್ಲಿ. ಅರ್ಥ ಮಾಡ್ಕೊಡ್ರಿ. ಇದು ವರದಿ ಜಾರಿಗೆ ಬಂದಿದ್ದು 2010ರಲ್ಲಿ. ಆ ಉದ್ದೇಶಕ್ಕಾಗಿ ಇನ್ನೂ ಕೆಲವು ದಿನಗಳ ಕಾಲ ವೇಟ್ ಮಾಡಬೇಕು. ಇತ್ತೀಚೆಗೆ ತೆಲಂಗಾಣ ರಾಜ್ಯ ಏನು ಮಾಡಿತ್ತು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೀಳಿತ್ತು, ನಮಗೊಂದಿಷ್ಟು ನೀರು ಕೊಡ್ರಿ ಅಂತೇಳಿ ಬೆದರಿಸಿ ಕಳಿಸಿದೀವಿ. ಅದಕ್ಕೆ ನೀರು ಕುಡೋದಕ್ಕೆ ಚಾ ಕುಡ್ದು ಹೋಗೋ ಮರ ಅಂತ ನಮಗೆ ಮಿಕ್ಕಿ ಅದ. ತೆಲಂಗಾಣ ಬಂದು ನೀರು ಕೊಡ್ರಿ, ಅದು ಕೊಡ್ರಿ, ಎಲ್ಲಿ ಕೊಡ್ತಾರೆ? ಆಂಧ್ರ ಕೇಳಿದ್ ಬಿಟ್ಟು ನಮಗೆ ಬಂದಾರ. ಒಟ್ಟಾರೆಯಾಗಿ ಇದು ಎಷ್ಟು ರಾಜ್ಯಗಳ ಮಧ್ಯೆ ವಿವಾದ ಇದೆ ಅಂದರೆ 4 ರಾಜ್ಯಗಳ ಮಧ್ಯೆ ವಿವಾದ ಇದೆ. ಆ 4 ರಾಜ್ಯಗಳಂದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್. ಹಾಗಾದ್ರೆ ಕೃಷ್ಣಾ ನದಿ ಎಲ್ಲಿ ಜನ್ಮ ತಾಳುತ್ತದೆ? ಕೃಷ್ಣಾ ನದಿ ಎಲ್ಲಿ ಜನ್ಮ ತಾಳುತ್ತದೆ ಅಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ, ಮಹಾರಾಷ್ಟ್ರದಲ್ಲಿ ಮಹಾಬಳೇಶ್ವರ ಅನ್ನುವಂಥ ಒಂದು ಸ್ಥಳ ಇದೆ. ಮಹಾರಾಷ್ಟ್ರದಲ್ಲಿ ಮಹಾಬಳೇಶ್ವರ. ಆ ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬ ಸ್ಥಳದಲ್ಲಿ ಒಂದು ದೇವಸ್ಥಾನ ಇದೆ, ಕೃಷ್ಣನ ದೇವಸ್ಥಾನ ಅಂತ. ಅಲ್ಲಿ ಜನ್ಮ ತಾಳುತ್ತದೆ. ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅಂದ್ರೆ ಕೃಷ್ಣನ ದೇವಸ್ಥಾನ. ಆ ಕೃಷ್ಣನ ದೇವಸ್ಥಾನದಲ್ಲಿ ಈ ನದಿ ಜನ್ಮ ತಾಳುತ್ತದೆ. ಮಹಾರಾಷ್ಟ್ರದ ಮಹಾಬಳೇಶ್ವರದ ಕೃಷ್ಣಾ ನದಿಯ ಕೃಷ್ಣ ದೇವಸ್ಥಾನದಲ್ಲಿ ಜನ್ಮ ತಾಳಿ ಕರ್ನಾಟಕ ರಾಜ್ಯದ ಮೂಲಕ ಆಂಧ್ರ ಪ್ರದೇಶವನ್ನು ತಲುಪಿ, ಆಂಧ್ರ ಪ್ರದೇಶದ ಯಾವ ಸ್ಥಳ ಅಂದ್ರೆ ನಿಜಾಮಪಟ್ಟಣ. ಈ ನಿಜಾಮಪಟ್ಟಣದ ಮೂಲಕ ಏನಾಗ್ತದೆ ಅಂದ್ರೆ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಹುಟ್ಟುದಲ್ಲಿ ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಜನ್ಮ ತಾಳುವಂಥ ಈ ನದಿ ಆಂಧ್ರ ಪ್ರದೇಶದ ನಿಜಾಮಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಟೋಟಲ್ ಈ ನದಿಯ ಉದ್ದ 1400 ಕಿಲೋಮೀಟರ್. ಬಟ್ ಕರ್ನಾಟಕ ರಾಜ್ಯದಲ್ಲಿ 483 ಕಿಲೋಮೀಟರ್ ಉದ್ದ ಹರಿತದೆ. ಇದರ ಮೇಲೆ ಏನು ಕ್ವಶನ್ ಕೇಳೋಣಂದ್ರೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ. ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರೆ ಕೃಷ್ಣ. ಬಟ್ ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಅಂದ್ರೆ ಕಾವೇರಿ. ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಯಾವುದಂದ್ರೆ ಕಾವೇರಿ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರೆ ಕೃಷ್ಣ. ಮತ್ತು ಕೃಷ್ಣಾ ನದಿಯ ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳೋಣಂತಂದ್ರೆ, ಕೃಷ್ಣಾ ನದಿಯ ಮೇಲೆ ಕೇಳಿದಂಥ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇದು ಹೈಯೆಸ್ಟ್ ರಿವರ್ ಬೇಸಿನ್ ಅನ್ನು ಹೊಂದದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾಯನ ಪ್ರದೇಶವನ್ನು ಹೊಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಾಯನ ಪ್ರದೇಶವನ್ನು ಹೊಂದಿರುವಂಥ ನದಿ ರಿವರ್ ಬೇಸಿನ್ ಅಂತ ಕರಿತೀವಿ. ರಿವರ್ ಬೇಸಿನ್ ಅಂದ್ರೆ ಒಂದೇ, ಜಲಾಯನ ಪ್ರದೇಶ ಅಂದ್ರೆ ಒಂದೇ. ಗರಿಷ್ಠ ಜಲಾಯನ ಪ್ರದೇಶವನ್ನು ಹೊಂದಿರುವಂಥ ನದಿ ಯಾವುದಂದ್ರೆ ಕೃಷ್ಣಾ ನದಿ. ಕೃಷ್ಣಾ ನದಿಗೆ ಫೇಮಸ್ ಆಗಿರುವಂಥ 3 ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು ಫೇಮಸ್. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟಾದರೆ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕರಿತೀವಿ. ಕೃಷ್ಣಾ ಮೇಲ್ದಂಡೆ ಯೋಜನೆ. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟಾದರೆ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ. ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಅಣೆಕಟ್ಟು. ಮಹಾರಾಷ್ಟ್ರದಲ್ಲಿ ಕೊಯ್ನಾ, ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ. ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು 2 ಭಾಗ ಮಾಡ್ತೀವಿ. 2 ಭಾಗ. ಒಂದು ಆಲಮಟ್ಟಿ. ಇತ್ತೀಚೆಗೆ ಸಿಹಿ ನೀರಿನಲ್ಲಿ ಹಕ್ಕಿಗಳ ಹಬ್ಬವನ್ನು ಆಚರಣೆ ಮಾಡಿದರು. ಆಲಮಟ್ಟಿ. ಇನ್ನೊಂದು ನಾರಾಯಣಪುರ. ಬರ್ಕೊಡ್ರಿ, ನಿಧಾನವಾಗಿ ಬರ್ಕೊಡ್ರಿ. ಆಲಮಟ್ಟಿ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರು ಏನಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು.
ನಾರಾಯಣಪುರ ಅಣೆಕಟ್ಟಿಗಿರೋ ಇನ್ನೊಂದು ಹೆಸರು ಬಸವಸಾಗರ. ಬಸವಸಾಗರ ಜಲಾಶಯ. ನಾರಾಯಣಪುರ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಬಸವಸಾಗರ ಜಲಾಶಯ. ಆಲ್ಮಟ್ಟಿಗಿರುವಂತ ಇನ್ನೊಂದು ಹೆಸರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಟೋಟಲ್ ಆಗಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಗಳ ಸಮೂಹವನ್ನ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕರಿತೀವಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರೆ ಆಲ್ಮಟ್ಟಿ ಮತ್ತು ನಾರಾಯಣಪುರ. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು, ಕರ್ನಾಟಕ ರಾಜ್ಯದಲ್ಲಿ ಆಲ್ಮಟ್ಟಿ, ಇನ್ನೊಂದು ನಾರಾಯಣಪುರ. ನಾರಾಯಣಪುರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಯಾದಗಿರಿ ಜಿಲ್ಲೆಯಲ್ಲಿದೆ ನೋಡಿ. ನಾರಾಯಣಪುರ ಅಣೆಕಟ್ಟಿರುವುದು ಯಾದಗಿರಿ ಜಿಲ್ಲೆಯಲ್ಲಿ. ಆಲ್ಮಟ್ಟಿ ಅಣೆಕಟ್ಟಿರುವುದು ವಿಜಯಪುರ. ವಿಜಯಪುರ ಜಿಲ್ಲೆಯ ಯಾವ ತಾಲೂಕು? ನಿಡಗುಂದಿ. ಮೊದಲ ಬಸವನ ಬಾಗೇವಾಡಿ, ಪ್ರೆಸೆಂಟ್ ನಿಡಗುಂದಿ ತಾಲೂಕು. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಅಣೆಕಟ್ಟು. ಬಹಳ ಬೃಹತ್ ಪ್ರಮಾಣದ ಆಲ್ಮಟ್ಟಿ ಅಣೆಕಟ್ಟಿನ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 123 TMC ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ. ನಾರಾಯಣಪುರ ಅಣೆಕಟ್ಟದ್ದು 37 TMC ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ. ಕ್ವಶನ್ ಕೇಳ್ತಾನೆ, ಬಸವಸಾಗರ ಅಣೆಕಟ್ಟು ಅಂದ್ರೆ ಒಂದೇ, ನಾರಾಯಣಪುರ ಅಣೆಕಟ್ಟು ಅಂದ್ರೆ ಒಂದೇ, ಆಲ್ಮಟ್ಟಿ ಅಣೆಕಟ್ಟಿಗಿರೋ ಇನ್ನೊಂದು ಹೆಸರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಬರ್ಕೊಂಡ್ರಿ? ಓಕೆ. ಈ ಕೃಷ್ಣಾ ನದಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದ ಜಲಪಾತವನ್ನು ನಿರ್ಮಾಣ ಮಾಡಿದೆ. ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿ ರಾಯಚೂರು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ ಜಲಪಾತ ಯಾವುದು? ರಾಯಚೂರು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ ಜಲಪಾತ ಯಾವುದಂದ್ರ ಜಲದುರ್ಗ ಎಂಬ ಜಲಪಾತ. ಜಲದುರ್ಗ ಫಾಲ್ಸ್. ಪ್ರಸಿದ್ಧವಾದ ಜಲದುರ್ಗ ಜಲಪಾತ ಯಾವ ನದಿಯಿಂದ ಅಂದ್ರ ಕೃಷ್ಣಾ ನದಿಯಿಂದ. ಯಾವ ಜಿಲ್ಲೆಯಲ್ಲಿ? ರಾಯಚೂರು ಜಿಲ್ಲೆಯಲ್ಲಿ. ರಾಯಚೂರು ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಜಲದುರ್ಗ ಎಂಬ ಫಾಲ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಇದು ಕ್ವಶನ್ ಆಗಿದೆ. ಕನೆಕ್ಟ್ ಆಗಲ್ಲ ಅನ್ನೋದು. ಹಲೋ ಚೈತ್ರ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಫಸ್ಟ್ ಟೈಮ್ ನೋಡ್ರಿ IG ಕ್ಲಾಸ್ನಲ್ಲಿ ಫಸ್ಟ್ ಟೈಮ್ ಏನು ಆಂಡ್ರೈಸ್ ಮಾಡಿ ಮಾತಾಡ್ತಾ ಇರೋದು. ನೋಡ್ತಾ ಹೋಗೋಣ. ಉಪನದಿಗಳನ್ನು ನೋಡಿದಾಗ ಇಂಪಾರ್ಟೆಂಟ್ ಆಗಿರುವಂತ ಉಪನದಿ ಯಾವ್ದಂದ್ರ ಭೀಮಾ. ಭೀಮಾ ನದಿಯ ಮೇಲೆ ಏನು ಕ್ವಶನ್ ಕೇಳಬಹುದು? ಭೀಮಾ ನದಿಯ ಮೇಲೆ ಏನು ಕ್ವಶನ್ ಕೇಳ್ತಾನಂದ್ರೆ ಗ್ಯಾರಂಟಿ ಪ್ರಶ್ನೆ ಏನು ಅಂತಂದ್ರೆ, ಭೀಮಾ ನದಿಗೆ ಒಂದು ಉಪನದಿ ಇದೆ, ಕಾಗ್ನಾ ಅನ್ನುವಂಥ ಉಪನದಿ. ಕಾಗ್ನಾ. ಭೀಮಾ ನದಿ ಉಪನದಿ ಯಾವ್ದಂದ್ರೆ ಕಾಗ್ನಾ. ಹಾಗಾದ್ರೆ ಈ ಒಂದು ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಯಾವುದು ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಫೇಮಸ್ ಅಣೆಕಟ್ಟು ಕಟ್ಟಿವಿ. ಯಾವುದು ಅಂತಂದ್ರೆ ಬೆಣ್ಣೆತೋರೆ ಅಣೆಕಟ್ಟು. ಬೆಣ್ಣೆತೋರೆ ಅಣೆಕಟ್ಟು. ಬೆಣ್ಣೆತೋರೆ ಅಣೆಕಟ್ಟು. ಬೆಣ್ಣೆತೋರೆ ಅಣೆಕಟ್ಟು ಎಲ್ಲಿದೆ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಬೆಣ್ಣೆತೋರೆ ಅಣೆಕಟ್ಟು ಇರುವುದು ಕಲಬುರಗಿ ಜಿಲ್ಲೆಯಲ್ಲಿ. ಬೆಣ್ಣೆತೋರೆ ಅನ್ನುವಂಥ ಹಳ್ಳ ಇದೆ. ಬೆಣ್ಣೆತೋರೆ ಹಳ್ಳ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾನೆ, ಧಾರವಾಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಬೆಣ್ಣೆತೋರೆ ಎಂಬ ಹಳ್ಳ, ಕಲಬುರಗಿ ಜಿಲ್ಲೆಯಲ್ಲಿ ಬೆಣ್ಣೆತೋರೆ ಎಂಬ ಅಣೆಕಟ್ಟು. ಭೀಮಾ ನದಿಯ ಉಪನದಿಯಾಗಿರುವಂಥ ಕಾಗ್ನಾ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಭೀಮಾ ನದಿ ಎಲ್ಲಿ ಜನ್ಮ ತಾಳುತ್ತದಂದ್ರೆ ಮಹಾರಾಷ್ಟ್ರದ ಭೀಮಾಶಂಕರ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಮಹಾರಾಷ್ಟ್ರದ ಭೀಮಾಶಂಕರ
ಭೀಮಾಶಂಕರ. ಈ ಒಂದು 2024 ಬಜೆಟ್ ಇದೆಯಲ್ಲ, ಈ ಬಜೆಟ್ನಲ್ಲಿ ಕಲಬುರಗಿ ಜಿಲ್ಲೆಗೆ ಯಾವ ಅಣೆಕಟ್ಟೆ ನೀರನ್ನು ಒದಗಿಸಲು ಯೋಚನೆ ಮಾಡಿದ್ದಾರೆ ಅಂತ ಕೇಳ್ತಾನೆ. ಕಲಬುರಗಿ ಜಿಲ್ಲೆಗೆ ಬೆಣ್ಣೆತೋರೆ ಅಣೆಕಟ್ಟೆ ನೀರನ್ನು ಒದಗಿಸಲು ಉದ್ದೇಶಿಸಲಾಗಿದೆ. ಬೆಣ್ಣೆತೋರೆ ಅಣೆಕಟ್ಟೆ ನೀರನ್ನು ಒದಗಿಸುವಂತ ಉದ್ದೇಶವನ್ನು ಹೊಂದಲಾಗಿದೆ. ಬೆಣ್ಣೆತೋರೆ ಅಣೆಕಟ್ಟೆ ನೀರನ್ನು ಒದಗಿಸುವಂತ ಉದ್ದೇಶವನ್ನ ಹೊಂದಲಾಗಿದೆ 2024 ಈ ಒಂದು ಬಜೆಟ್ನಲ್ಲಿ. ಕ್ವಶನ್ ಹಿಂಗೆ ಕೇಳೋಣ. ಮಹಾರಾಷ್ಟ್ರದ ಭೀಮಾಶಂಕರ್ ಎಂಬ ಸ್ಥಳದಲ್ಲಿ ಹುಟ್ಟಿ ಕಲಬುರಗಿ ಜಿಲ್ಲೆಯ ಮೂಲಕ ಹರಿತದೆ. ಕಲಬುರಗಿ ಜಿಲ್ಲೆಯ ಮೂಲಕ ಹರಿದು ಈ ಒಂದು ಭೀಮಾ ನದಿ ಆಕ್ಚುಲಿ ಆರಂಭದಲ್ಲಿ ಬಿಜಾಪುರ ಜಿಲ್ಲೆಯ ಮೂಲಕ ಹರಿದು ಕಲಬುರಗಿಯ ಮೂಲಕ ಇದು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ, ಭೀಮಾ ನದಿ. ಇನ್ನು ಎರಡನೇ ನದಿ ಯಾವ್ದಂದ್ರೆ ಡೋಣಿ ನದಿ. ಈ ಡೋಣಿ ನದಿಯ ಮೇಲೆ ಏನು ಕ್ವಶನ್ ಕೇಳೋಣಂದ್ರ, ಡೋಣಿ ನದಿಯ ನೀರನ್ನ ಮನುಷ್ಯರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯಂಗಿಲ್ಲ. ಡೋಣಿ ನದಿ ಎಲ್ಲಿ ಹುಟ್ಟುತ್ತದಂದ್ರೆ ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಜನ್ಮ ತಾಳ್ತದೆ. ಮಹಾರಾಷ್ಟ್ರದಲ್ಲಿ ದತ್ತಪೀಠ ಅನ್ನುವಂಥ ಸ್ಥಳ ಇದೆ. ಹೆಂಗ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ದತ್ತಪೀಠ ಇದೆ, ಆ ಥರ ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಜನ್ಮ ತಾಳುವಂಥ ಈ ಒಂದು ಡೋಣಿ ನದಿ ಯಾದಗಿರಿ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಜಮಾಲಪುರದ ಮೂಲಕ ಕೃಷ್ಣಾ ನದಿಯನ್ನು ಸೇರುತ್ತೆ. ಬಟ್ ಇದರ ವಿಶೇಷ ಏನಂದ್ರೆ ಇದು ವರ್ಷ ಪೂರ್ತಿ ತುಂಬಿ ಹರಿಯುವಂತ ನದಿ ಅಲ್ಲ. ಇದು ವರ್ಷ ಪೂರ್ತಿ ಸಂಪೂರ್ಣವಾಗಿ ಹರಿಯುವಂತ ನದಿ ಅಲ್ಲ. ಇದು ಉಪ್ಪು ನೀರಿನಿಂದ ಹರಿಯುವಂತ ನದಿ. ಡೋಣಿ ಅನ್ನುವಂತ ನದಿ ಇದೆಯಲ್ಲ, ಇದು ಉಪ್ಪು ನೀರಿನ ನದಿ ಅಂತ ಹೇಳಿ ಗುರುತಿಸ್ತೀವಿ. ಡೋಣಿ ಎಂಬುದು ಉಪ್ಪು ನೀರಿನ ನದಿ. ಆದರೆ ಡೋಣಿ ನದಿ ಹರಿಲಿಲ್ಲ ಅಂದ್ರೆ ಜೋಳ ಮತ್ತು ಗೋಧಿ ಆಗಲ್ಲ. ಜೋಳ ಮತ್ತು ಗೋಧಿ ಬೆಳೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತ ನದಿ ಯಾವಂದ್ರೆ ಡೋಣಿ. ಜೋಳ ಮತ್ತು ಗೋಧಿ ಬೆಳೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತ ನದಿ ಯಾವ್ದಂದ್ರ ಈ ಒಂದು ಡೋಣಿ ನದಿ. ಇದು ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಹುಟ್ಟಿ ಯಾದಗಿರಿ ಜಿಲ್ಲೆ ಜಮಾಲಪುರದ ಮೂಲಕ ಕೃಷ್ಣಾ ನದಿಯನ್ನು ಸೇರುವಂತ ಡೋಣಿ ನದಿ. ಮತ್ತೆ ಡೋಣಿ ನದಿಯ ಮೇಲೆ ಕ್ವಶನ್ ಏನು ಕೇಳೋಣಂದ್ರೆ, ಇದೊಂದು ಪ್ರಸಿದ್ಧವಾದ ಜಲಪಾತವನ್ನು ಸೃಷ್ಟಿ ಮಾಡ್ಯಾರ. ಡೋಣಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವ್ದಂದ್ರ ಛಾಯಾ ಭಗವತಿ ಫಾಲ್ಸ್. ಡೋಣಿ ನದಿ ನಿರ್ಮಾಣ ಮಾಡಿದಂತ ಜಲಪಾತ ಅಂದ್ರ ಛಾಯಾ ಭಗವತಿ. ಛಾಯಾ ಭಗವತಿ ಎಂಬ ಜಲಪಾತವನ್ನ ನಿರ್ಮಾಣ ಮಾಡಿದ ನದಿ ಯಾವ್ದಂತ ಕ್ವಶನ್ ಕೇಳೋಣ. ಛಾಯಾ ಭಗವತಿ ಜಲಪಾತವನ್ನು ನಿರ್ಮಾಣ ಮಾಡಿದ ನದಿ ಯಾವಂದ್ರ ಡೋಣಿ ನದಿ. ಉತ್ತರ ಕರ್ನಾಟಕದಲ್ಲಿ ಕೆಲವು ಸಂದರ್ಭದಲ್ಲಿ ಇದನ್ನ ಕಣ್ಣೀರ್ ನದಿ ಅಂತಲೂ ಕರಿತೀವಿ. ಯಾಕಂದ್ರೆ ಇದು ತನ್ನ ಮನಸ್ಸಿಗೆ ಬಂದಂಗೆ ಹರಿಯುವಂತ ನದಿ ಡೋಣಿ. ಯಾರು ಹೊಲ ತೊಗೊಂಡೋಗ್ಬಿಡೋದು, ಮಣ್ಣ ಉಸಗ ಕಲ್ಲ ತೊಗೊಂಡೋಗಿ ನಿಂತು ಬಿಡೋದು ಬೇರೆ ಹೊಲದಾಗ. ಹರದೇ ಆಯ್ತು, ಭಯಂಕರ ಮಳೆ, ಮಹಾರಾಷ್ಟ್ರಕ್ಕೆ ಮಳೆ ಆಯ್ತು ಅಂತ ತುಂಬ ಬಂದ್ಬಿಡುತ್ತೆ. ಅಂತ ಒಂದು ವಿಶಿಷ್ಟವಾದಂಥ ನದಿ ಯಾವಂದ್ರ ಡೋಣಿ ನದಿ. ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಹುಟ್ಟಿ ಯಾದಗಿರಿ ಜಿಲ್ಲೆಯ ಜಮಾಲ್ಪುರದ ಮೂಲಕ ಕೃಷ್ಣಾ ನದಿಯನ್ನು ಸೇರುವಂತ ನದಿ ಡೋಣಿ. ಇನ್ನ ಘಟಪ್ರಭಾ ನದಿ ನೋಡಿ. ಘಟಪ್ರಭಾ ಎಲ್ಲಿ ಹುಟ್ಟುತ್ತದಂದ್ರ ಮಹಾರಾಷ್ಟ್ರದಲ್ಲಿ ಜನ್ಮ ತಾಳ್ತದೆ. ಮಹಾರಾಷ್ಟ್ರದ ಯಾವ ಸ್ಥಳದಲ್ಲಿ ಅಂದ್ರ ಅಂಬೋಲಿ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತದೆ. ನೀವು ಬಹಳ ಸರಿ ಕೇಳಿ ನೋಡ್ರಿ, ಅಂಬೋಲಿ ಘಾಟಕ್ಕೆ ಹೋಗೋಣ ಅಂತ ಇರ್ತಾರೆ. ಬಹಳ ಫೇಮಸ್ ಆಗಿರುವ ಸ್ಥಳ ಅದು ಅಂಬೋಲಿ. ಮಹಾರಾಷ್ಟ್ರದ ಅಂಬೋಲಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದ. ಆಲ್ಮಟ್ಟಿಯ ಬಳಿ ಕೃಷ್ಣಾ ನದಿಯನ್ನು ಸೇರ್ತದೆ. ಈ ಘಟಪ್ರಭಾ ನದಿಯ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಈ ನದಿಯ ದಡದಲ್ಲಿ ಒಂದು ಪ್ರಸಿದ್ಧವಾದ ಪಕ್ಷಿಧಾಮ ಇದೆ. ನದಿಯ ದಡದಲ್ಲಿ ಪಕ್ಷಿಧಾಮ. ಯಾವ ಪಕ್ಷಿಧಾಮ ಅಂತಂದ್ರೆ ಫೇಮಸ್ ಘಟಪ್ರಭಾ ಪಕ್ಷಿಧಾಮವನ್ನು ನೋಡ್ತೀವಿ. ಘಟಪ್ರಭಾ ಪಕ್ಷಿಧಾಮ ಈ ಒಂದು ನದಿಯ ದಡದಲ್ಲಿ. ಈ ಘಟಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಗೋಕಾಕದಲ್ಲಿ ಒಂದು ಜಲಪಾತವನ್ನು ಸೃಷ್ಟಿ ಮಾಡ್ಯಾರ. ಬೆಳಗಾಂ ಜಿಲ್ಲೆಯ ಗೋಕಾಕದಲ್ಲಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರ ಗೋಕಾಕ್ ಫಾಲ್ಸ್, ಗೋಕಾಕ್ ಜಲಪಾತ. ಇದನ್ನ ಏನಂತ ಕರೀತಾರಂದ್ರೆ ಕರ್ನಾಟಕದ ನಯಾಗಾರ ಅಂತ ಕರೀತಾರೆ. ಕರ್ನಾಟಕದ ನಯಾಗಾರ. ಯಾವ ಜಲಪಾತವನ್ನ ಕರ್ನಾಟಕದ ನಯಾಗಾರ ಎಂದು ಕರೆಯುತ್ತಾರ ಅಂತ ಕ್ವಶನ್ ಕೇಳ. ಯಾವ ಜಲಪಾತವನ್ನ ಕರ್ನಾಟಕದ ನಯಾಗಾರ ಎನ್ನುವರಂದ್ರೆ ಗೋಕಾಕ್ ಫಾಲ್ಸ್. ಗೋಕಾಕ್ ಫಾಲ್ಸ್ ಅನ್ನ ಕರ್ನಾಟಕದ ನಯಾಗಾರ ಅಂತ.
ಆಲ್ರೆಡಿ ಹೇಳಿ ನಾನು ನಿಮ್ಗೆ ಭಾರತದ ನಯಾಗರ ಎಂದು ಯಾವುದನ್ನು ಕರೆಯುತ್ತಾರಂದ್ರ ಭಾರತ ನಯಾಗರ ಅಂದ್ರೆ ಚಿತ್ರಕೂಟ. ಚಿತ್ರಕೂಟವನ್ನ ಇದನ್ನೇನು ಕರೀತಾರೆ? ಭಾರತದ ನಯಾಗರ ಅಂತ ಕರೀತಾರೆ. ಭಾರತದ ನಯಾಗರ. ಭಾರತ ನಯಾಗರ ಅಂದ್ರೆ ಚಿತ್ರಕೂಟ. ಕರ್ನಾಟಕದ ನಯಾಗರ ಅಂದ್ರೆ ಗೋಕಾಕ್ ಫಾಲ್ಸ್. ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಅಂತ ಕರೆದ್ರೆ ಭಾರತ ನಯಾಗರ ಚಿತ್ರಕೂಟ. ಪ್ರಪಂಚದಲ್ಲಿ ನಯಾಗರ ಎಲ್ಲಿದೆ ಅಂತ ಕೇಳ್ಯಾನ. ಪ್ರಪಂಚದಲ್ಲಿ ನಯಾಗರ ಎಲ್ಲಿದೆ ಅಂತಂದ್ರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ ಒಂದು ನದಿ ಹರಿತದೆ. ಯಾವ ನದಿ ಅಂದ್ರ ಸೇಂಟ್ ಲಾರೆನ್ಸ್. ಸೇಂಟ್ ಲಾರೆನ್ಸ್. ಆ ಸೇಂಟ್ ಲಾರೆನ್ಸ್ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರ ನಯಾಗರ. ನೋಡಿ, ಪ್ರಪಂಚದಲ್ಲಿ ನಯಾಗರ ಅನ್ನುವಂಥ ಫಾಲ್ಸ್ ಅಮೆರಿಕ ದೇಶದಲ್ಲಿದೆ. ಯಾವ ಜಲಪಾತವನ್ನ ಭಾರತ ನಯಾಗರ ಅಂತ ಕರೀತಾರ ಅಂದ್ರೆ ಚಿತ್ರಕೂಟ. ಚಿತ್ರಕೂಟ ಜಲಪಾತ ಯಾವ ನದಿಯಿಂದ ಅಂದ್ರ ಇಂದ್ರಾವತಿ ನದಿಯಿಂದ. ನೋಡಿ, ಇಂದ್ರಾವತಿ ಯಾವ ರಾಜ್ಯದಲ್ಲಿ ಅಂದ್ರ ಛತ್ತೀಸ್ಗಢ ರಾಜ್ಯದಲ್ಲಿ. ಛತ್ತೀಸ್ಗಢ ರಾಜ್ಯದಲ್ಲಿ ಇಂದ್ರಾವತಿ ನದಿ ನಿರ್ಮಾಣ ಮಾಡಿದ. ಇಂದ್ರಾವತಿ ಎಂಬುದು ಯಾವ ನದಿಯ ಉಪನದಿ ಅಂತಂದ್ರ ಗೋದಾವರಿ ನದಿಯ ಉಪನದಿ. ನೋಡಿ, ಗೋದಾವರಿ ನದಿಯ ಪ್ರಸಿದ್ಧವಾಗಿರುವ ಉಪನದಿಯಾಗಿದೆ. ಗೋದಾವರಿ ನದಿಯ ಉಪನದಿಯಾಗಿದೆ. ಬೆಳಗಾಂ ಜಿಲ್ಲೆಯ ಮಹಾರಾಷ್ಟ್ರದ ಅಂಬೋಲಿ ಎಂಬ ಸ್ಥಳದಲ್ಲಿ ಹುಟ್ಟಿ ಬಿಜಾಪುರ ಜಿಲ್ಲೆ ಆಲಮಟ್ಟಿಯ ಬಳಿ ಕೃಷ್ಣಾ ನದಿಯನ್ನು ಸೇರುವಂತ ಘಟಪ್ರಭಾ ಎಂಬ ಪಕ್ಷಿಧಾಮ ಇದೆ. ಬೆಳಗಾಂ ಜಿಲ್ಲೆಯ ಗೋಕಾಕದಲ್ಲಿ ಗೋಕಾಕ್ ಫಾಲ್ಸ್ ಅನ್ನು ನೋಡ್ತೀವಿ. ಗೋಕಾಕ್ ಫಾಲ್ಸ್ ಅನ್ನು ಏನಂತ ಕರೀತಾರೆ ಅಂದ್ರೆ ಕರ್ನಾಟಕದ ನಯಾಗರ ಅಂತ ಹೇಳಿ ಕರೀತಾರೆ. ಈ ಒಂದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟು ಕಟ್ಟ್ಯಾರ. ಎಲ್ಲಿ ಅಂತಂದ್ರ ಬೆಳಗಾಂ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಹಿಡಕಲ್ ಎಂಬ ಸ್ಥಳದಲ್ಲಿ. ಬೆಳಗಾಂ ಜಿಲ್ಲೆ ಹಿಡಕಲ್ ಎಂಬ ಸ್ಥಳದಲ್ಲಿ ಕಟ್ಟಿದ ಅಣೆಕಟ್ಟನ್ನು ಹಿಡಕಲ್ ಅಣೆಕಟ್ಟು ಅಂತ ಕರೀತಾರೆ. ಹಿಡಕಲ್ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ರಾಜ ಲಕ್ಕಮ್ಮಗೌಡ ಜಲಾಶಯ. ರಾಜ ಲಕ್ಕಮ್ಮಗೌಡ ಜಲಾಶಯ. ರಾಜ ಲಕ್ಕಮ್ಮಗೌಡ ಜಲಾಶಯ ಅಂದ್ರು ಒಂದೇ, ಹಿಡಕಲ್ ಜಲಾಶಯ ಅಂದ್ರು ಒಂದೇ. ಬೆಳಗಾಂ ಜಿಲ್ಲೆಯಲ್ಲಿ ಕಟ್ಟಿದಂತ ಒಂದು ಪ್ರಸಿದ್ಧವಾದ ಅಣೆಕಟ್ಟು ಹಿಡಕಲ್ ಜಲಾಶಯ. ಹಿಡಕಲ್ ಜಲಾಶಯ ಇರುವಂತ ಇನ್ನೊಂದು ಹೆಸರೇ ರಾಜ ಲಕ್ಕಮ್ಮಗೌಡ ಜಲಾಶಯ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಮಲಪ್ರಭಾ ನದಿ. ನೋಡಿ, ಈ ಮಲಪ್ರಭಾ ನದಿಯ ವೈಶಿಷ್ಟ್ಯ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ. ಪ್ರಶ್ನೆ ಹೆಂಗಿದೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ. ಎಲ್ಲಿ ಜನ್ಮ ತಾಳತ್ತ ಅಂದ್ರ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿ ಯಾವುದಂದ್ರ ಮಲಪ್ರಭಾ. ಇನ್ನೊಂದ್ಸರಿ ಹೇಳ್ತೇನೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ. ಹುಟ್ಟುವುದು ಕರ್ನಾಟಕ ರಾಜ್ಯದಲ್ಲಿ, ಎಂಡ್ ಆಗೋದು ಕರ್ನಾಟಕ ರಾಜ್ಯದಲ್ಲಿ. ಅಂತ ಒಂದು ವಿಶಿಷ್ಟವಾದ ಉಪನದಿ ಅಂತಂದ್ರೆ ಅದು ಮಲಪ್ರಭಾ. ಅಂತ ಸಾಕಷ್ಟು ನದಿಗಳದಾವ, ಬಟ್ ಕೃಷ್ಣಾ ನದಿಗೆ ಉಪನದಿ. ಎಕ್ಸಾಮ್ಗೆ ಇದನ್ನೇ ಟಾರ್ಗೆಟ್ ಮಾಡ್ಯಾನ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿ ಏಕೈಕ ಉಪನದಿ ಯಾವುದಂದ್ರೆ ಮಲಪ್ರಭಾ. ಮಲಪ್ರಭಾ ನದಿ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ.
ಇದು ಬೆಳಗಾಂ ಮೂಲಕ ಬಾಗಲಕೋಟೆ ಜಿಲ್ಲೆಯನ್ನು ಪ್ರವೇಶ ಮಾಡ್ತದೆ. ಬಾಗಲಕೋಟೆ ಜಿಲ್ಲೆಯನ್ನ ಪ್ರವೇಶ ಮಾಡ್ತದ. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಎಂಬ ಸ್ಥಳದಲ್ಲಿ ನೋಡಿ, ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ, ಕೂಡಲ ಸಂಗಮ, ಕೂಡಲ ಸಂಗಮದಲ್ಲಿ ಯಾವ ನದಿಯೊಂದಿಗೆ ಅಂತ್ಯಗೊಳ್ಳುತ್ತಂದ್ರ ಕೃಷ್ಣಾ ನದಿಯೊಂದಿಗೆ ಅಂತ್ಯಗೊಳ್ಳುತ್ತದೆ. ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯೊಂದಿಗೆ ಎಂಡ್ ಆಗ್ತದ. ಅದಕ್ಕೆ ನೋಡಿ, ಕೂಡಲ ಸಂಗಮದಲ್ಲಿ ಸಾಕಷ್ಟು ಜನ ತಪ್ಪು ಹೇಳ್ತಾರೆ, ಅದು ಆಗ್ಬಾರದು. ಕೂಡಲ ಸಂಗಮದಲ್ಲಿ ಎಂಡ್ ಆಗೋದು ಎರಡು ನದಿಗಳು ಸಂಗಮ. ಯಾವ ಎರಡು ನದಿಗಳ ಸಂಗಮ ಅಂದ್ರ ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಸಂಗಮ. ಮಲಪ್ರಭಾ ನದಿಗಳ ಸಂಗಮ. ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಸಂಗಮವನ್ನೇ ನಾವೇನಂತ ಕರಿತೀವಿ ಅಂದ್ರ ಕೂಡಲ ಸಂಗಮ ಅಂತ ಓದ್ತೀವಿ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಹುಟ್ಟಿ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯೊಂದಿಗೆ ಎಂಡ್ ಆಗುವಂತ ನದಿ ಯಾವುದಂದ್ರೆ ಮಲಪ್ರಭಾ ನದಿ. ಈ ನದಿಯ ಟೋಟಲ್ ಉದ್ದ ಎಷ್ಟಿದೆ ಅಂದ್ರೆ 310 ಕಿಲೋಮೀಟರ್ ಉದ್ದ ಇದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಹರಿದರೂ ಕೂಡ ಇದು 310 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಈ ನದಿಯ ದಡದ ಮೇಲೆ 3 ಐತಿಹಾಸಿಕ ನಗರಗಳದಾವ. ಈ ನದಿಯ ದಡದ ಮೇಲೆ 3 ಐತಿಹಾಸಿಕ ನಗರಗಳು ಯಾವುವು? ಒಂದು ಐಹೊಳೆ, ಪಟ್ಟದಕಲ್ಲು, ಇನ್ನೊಂದು ಬದಾಮಿ. ಆಕ್ಚುಲಿ ನೀವು ಪಟ್ಟದಕಲ್ಲಕ್ಕೆ ಹೋದರೆ ಅಂದ್ರೆ ಪಟ್ಟದಕಲ್ಲಿನಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ಮಲ್ಲಿಕಾರ್ಜುನ ದೇವಸ್ಥಾನಕ್ಕಿರುವಂತ ಇನ್ನೊಂದು ಹೆಸರೇ ವಿರೂಪಾಕ್ಷ ದೇವಸ್ಥಾನ. ವಿರೂಪಾಕ್ಷ ದೇವಸ್ಥಾನಕ್ಕಿರುವಂತ ಇನ್ನೊಂದು ಹೆಸರೇ ಲೋಕಮಹಾದೇವಿ ದೇವಸ್ಥಾನ ಅಂತ ಓದ್ತೀವಿ. ಆ ದೇವಸ್ಥಾನದ ಮುಂಭಾಗದಲ್ಲೇ ಈ ನದಿ ಹರಿದು ಇಲ್ಲಿ ಟೆಂಪಲ್ ಇದೆ. ನೀವು ಪಟ್ಟದಕಲ್ಲಕ್ಕೆ ಹೋದರೆ ಅಂದ್ರೆ ಇದು ರೋಡ್ ಇದೆ, ಪಟ್ಟದಕಲ್ಲದ ರೋಡ್ ಇದೆ. ಇದೊಂದು ಸಣ್ಣ ಕಚ್ಚಾ ರೋಡ್ ಬರ್ತದೆ, ಇದು ನೇರವಾಗಿ ಬದಂಗೆ ಹೋಗ್ತದೆ. ಇಲ್ಲಿ ಒಳಗಡೆ ಬಂದ್ರಂದ್ರ ಇಲ್ಲಿಂದ ಗೇಟ್ನ ಒಳಗಡೆ ಹೋಗ್ತಾರೆ. ಇದೆಲ್ಲ ಟೆಂಪಲ್ಗಳು ಕಟ್ಟರೆ. ಇಲ್ಲಿ ಸಣ್ಣ ಪುಟ್ಟ ಟೆಂಪಲ್ಗಳದಾವ. ಇಲ್ಲೊಂದು ಟೆಂಪಲ್ ಇದೆ, ಇಲ್ಲೊಂದಿದೆ. ಇಲ್ಲಿ ಮಲ್ಲಿಕಾರ್ಜುನ ಟೆಂಪಲ್ ಇದೆ, ಇಲ್ಲಿ ವಿರೂಪಾಕ್ಷ ದೇವಸ್ಥಾನ ಇದೆ. ಆ ವಿರೂಪಾಕ್ಷ ದೇವಸ್ಥಾನ ಸ್ಟೆಪ್ ಕೆಳಗಿಳಿದ್ರೆ ಅಂದ್ರೆ ಈ ಒಂದು ನದಿ ನೋಡ್ತೀವಿ ನಾವು. ಅಂದ್ರೆ ವಿಶೇಷ ಏನು ಅಂತಂದ್ರೆ ಬದಾಮಿ ಚಾಲುಕ್ಯರ ಯಾವುದೇ ಒಬ್ಬ ಅರಸ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಪಟ್ಟದಕಲ್ಲದ ಪಟ್ಟಾಭಿಷೇಕ ಆಗ್ತದೆ. ಪಟ್ಟದಕಲ್ಲದ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಈ ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡ್ತಿದ್ರು. ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿ ಅವ್ರು ಏನ್ ಮಾಡ್ತಿದ್ರು, ನೇರವಾಗಿ ಬಂದು ಆ ಕಲ್ಲಿನ ಮೇಲೆ ಕುತ್ಕೊಂಡು ಏನ್ ಮಾಡ್ತಿದ್ರು, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಾಗಿರ್ಬೋದು, ಪ್ರತಿಜ್ಞಾ ವಚನ ಸ್ವೀಕಾರ ಮಾಡೋದಾಗಿರ್ಬೋದು, ಅಧಿಕಾರವನ್ನು ಸ್ವೀಕಾರ ಮಾಡೋದಾಗಿರ್ಬೋದು. ಅದಕ್ಕೆ ಪಟ್ಟದಕಲ್ಲು ಅಂತ ಕರೆದರು. ಪಟ್ಟದಕಲ್ಲು ಯಾವ ನದಿಯ ದಡದ ಮೇಲೆ ಇದೆ ಅಂತ ಕೇಳಿದ್ದಾನೆ. ಈ ಒಂದು ಮಲಪ್ರಭಾ ನದಿಯ ದಡದ ಮೇಲೆ. ಐಹೊಳೆಯ ವಿಶೇಷ ಏನಂತಂದ್ರೆ ಅಯ್ಯ ನನ್ನ ಹೊಳೆ ಅಂದ್ರೆ ರೇಣುಕ ಯಲ್ಲಮ್ಮನ ಮಗನಾಗಿರುವಂತ ಪರಶುರಾಮ ತನ್ನ ತಂದೆ ಮಾತನ್ನು ಕೇಳಿ ತಾಯಿ ರುಂಡವನ್ನು ಕತ್ತರಿಸ್ತಾನೆ. ತಂದೆ ಮಾತನ್ನು ಕೇಳಿ ತಾಯಿ ರುಂಡವನ್ನು ಕತ್ತರಿಸಿ ರಕ್ತಸೀತವಾದ ಕೊಳ್ಳಿಯನ್ನ ನದಿಯಾಗಿ ತೊಳಿತಾನೆ. ರಕ್ತಸೀತವಾದ ನದಿಯನ್ನ ತೊಳೆದಾಗ ಆ ನದಿನೇ ರಕ್ತವಾಗಿ ಹರಿತದೆ. ರಕ್ತವಾಗಿ ಹರಿಯುವಂತ ಸಮಯದಲ್ಲಿ ಹಳ್ಳಿ ಹೆಣ್ಮಕ್ಳು ಬಟ್ಟೆ ತೊಳ್ಳಕ್ ಹೋದಾಗ ಆ ನದಿಯನ್ನ ನೋಡಿ ಅಯ್ಯೋ ನನ್ನ ಹೊಳೆ ಅಂತೇಳಿ ಉದ್ಗಾರ ತೆಗಿತಾರೆ. ಅದೇ ಮುಂದೆ ಏನಾಯ್ತಂದ್ರ ಐಹೊಳೆ. ಮಲಪ್ರಭಾ ನದಿಯ ದಡದ ಮೇಲೆ ನಿರ್ಮಾಣಗೊಂಡಂತ ಐತಿಹಾಸಿಕ 3 ನಗರಗಳು ಯಾವಂದ್ರೆ ಐಹೊಳೆ, ಪಟ್ಟದಕಲ್ಲು ಮತ್ತು ಬದಾಮಿ ಅಂತ ಹೇಳಿ ಗುರುತಿಸ್ತೀವಿ. ಇಂಥ ಒಂದು ಮಲಪ್ರಭಾ ನದಿಯ ವಿಶೇಷ ಏನು ಅಂತಂದ್ರೆ ಅತ್ಯಂತ ಶ್ರೇಷ್ಠ ಕಂದರವನ್ನು ನಿರ್ಮಾಣ ಮಾಡ್ಯದ. ಈ ಮಲಪ್ರಭಾ ನದಿ ನಿರ್ಮಾಣ ಮಾಡಿದ ಕಂದರ ಯಾವುದಂದ್ರ ನವಿಲು ತೀರ್ಥ. ಇದು ಕ್ವಶನ್ ಆಗಿದೆ ನೋಡಿ. ನವಿಲು ತೀರ್ಥ ಎಂಬ ಕಂದರವನ್ನು ನಿರ್ಮಾಣ ಮಾಡಿದೆ. ಮಲಪ್ರಭಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಕಂದರ ಯಾವುದಂದ್ರ ನವಿಲು ತೀರ್ಥ ಕಂದರ. ಈ ನವಿಲು ತೀರ್ಥ ಕಂದರಕ್ಕಿರುವಂತ ಇನ್ನೊಂದು ಹೆಸರು ಏನಂದ್ರೆ ಅಲ್ಲೇ ಒಂದು ಆಣೆಕಟ್ಟು ಕಟ್ಟರು. ನವಿಲು ತೀರ್ಥ ಕಂದರದಲ್ಲಿ ಕಟ್ಟಿದಂತ ಆಣೆಕಟ್ಟು ಯಾವುದೊಂದು ಕ್ವಶನ್ ಆಗಿದೆ. ಯಾವ ಆಣೆಕಟ್ಟು? ಮಲಪ್ರಭಾ ಜಲಾಶಯ. ಮಲಪ್ರಭಾ ಜಲಾಶಯ ಅಂದ್ರು ಒಂದೇ, ಇದನ್ನ ರೇಣುಕಾ ಜಲಾಶಯ ಅಂದ್ರು ಒಂದೇ.
ರೇಣುಕಾ ಜಲಾಶಯ. ರೇಣುಕಾ ಜಲಾಶಯ ಅಂದ್ರೆ ಒಂದೇ, ಇದಕ್ಕೆ ಇಂದಿರಾ ಗಾಂಧಿ ಜಲಾಶಯ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಇಂದಿರಾ ಗಾಂಧಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳ್ತಾನೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಾವ ಸ್ಥಳ ಅಂದ್ರ ಮನವಳ್ಳಿ ಎಂಬ ಸ್ಥಳದಲ್ಲಿ. ಮನವಳ್ಳಿ ಎಂಬ ಸ್ಥಳ ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕಿನ ಮನವಳ್ಳಿ. ಆ ಮನವಳ್ಳಿ ನಗರದ ಮ್ಯಾಗ ಹೋಗ್ಬೇಕು ನೀವು. ಮನವಳ್ಳಿ ಒಳಗೆ ಬರ್ತದೆ ನೀರದು. ಏನು ರೇಣುಕಾ ಜಲಾಶಯ ನೀರಿದೆಯಲ್ಲ ಅಥವಾ ಇಂದಿರಾ ಗಾಂಧಿ ಜಲಾಶಯ ನೀರಿದೆಯಲ್ಲ, ಆ ಹಳ್ಳಿ ಒಳಗಡೆ ಹೋಗ್ಬಿಡ್ತು. ಅಷ್ಟರ ಮಟ್ಟಿಗೆ ದಟ್ಟವಾಗಿರುವಂತ ಒಂದು ಜಲಾಶಯವನ್ನ ನಾವು ಬೆಳಗಾಂ ಜಿಲ್ಲೆ. ಯಾಕೆ ಬೆಳಗಾಂ ಜಿಲ್ಲೆ ಇವತ್ತು ಸಮೃದ್ಧವಾದ ಕಬ್ಬನ್ನು ಬೆಳೆಯಕ್ಕೆ ಸಾಧ್ಯ ಇದೆ ಅಂದ್ರ, ಬೆಳಗಾಂದಲ್ಲಿ 3 ನದಿಗಳು ಹರಿತಾವೆ. ಫೇಮಸ್ ಬೆಳಗಾಮದಲ್ಲಿ 3 ನದಿ ಯಾವಂದ್ರೆ ಕೃಷ್ಣಾ ನದಿ, ಮಲಪ್ರಭಾ ನದಿ, ಘಟಪ್ರಭಾ ನದಿ. ಆ 3 ನದಿಗಳ ಒಡಲಿನಲ್ಲಿ ಬೆಳಗಾಂ ಮೆಂದು ಹೋಗಿದೆ. ಆ ಉದ್ದೇಶಕ್ಕಾಗಿ ಬೆಳಗಾಂ ಅಷ್ಟು ಸಮೃದ್ಧವಾಗಿರುವಂತ ನಾಡಲಕ್ಕೆ ಸಾಧ್ಯ ಇದೆ. ಸಮೃದ್ಧವಾದ ನಾಡು, ಶ್ರೇಷ್ಠ ಸಮೃದ್ಧವಾದ ನಾಡು, ಹೈಯೆಸ್ಟ್ ಕಬ್ಬು ಬೆಳೆಯುವಂತ ನಾಡು ಅಂದ್ರೆ ಬೆಳಗಾಂ. ಕಾರಣ ಈ 3 ನದಿಗಳ ಒಂದು ಸಂಚಯ ಇದೆಯಲ್ಲ, ಇದು ಅತ್ಯಂತ ಸಮೃದ್ಧವಾಗಿರುವಂತ ನದಿ ಅಂತೇಳಿ ಗುರುತಿಸ್ತೇವೆ. ತಕೊಂಡ್ರಿ. ನವಿಲು ತೀರ್ಥ ಡ್ಯಾಮ್ ಅಂದ್ರೆ ಒಂದೇ, ರೇಣುಕಾ ಜಲಾಶಯ ಅಂದ್ರೆ ಒಂದೇ, ಇಂದಿರಾ ಗಾಂಧಿ ಜಲಾಶಯ ಅಂದ್ರೆ ಒಂದೇ. ಈ ಜಲಾಶಯದ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ, ಇದು ಕೂಡ ಸುಮಾರು 38 TMC ನೀರಿನ ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿದೆ. ಒಂದು ವಿಶೇಷ ಏನು ಅಂತಂದ್ರೆ, ಈ ಏನು ನದಿ ಹುಡುತದಲ್ಲಿ ಯಾವ ಸ್ಥಳ ಅಂತಂದ್ರ, ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳ ಇದೆಯಲ್ಲ, ಈ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಈ ನದಿಗೆ ಯಾವ ನದಿಯನ್ನು ಜೋಡಿಸ್ಬೇಕಂತ ವಿಚಾರ ಮಾಡಲಾಗಿದೆ ಅಂದ್ರ ಮೊಹದಾಯಿ ನದಿಯ 2 ಉಪನದಿಗಳಾಗಿರುವಂತ ಒಂದು ಕಳಸ, ಇನ್ನೊಂದು ಬಂಡೂರಿ. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ಕಳಸ ಮತ್ತು ಬಂಡೂರಿ. ಕಳಸ ಮತ್ತು ಬಂಡೂರಿ ಅನ್ನುವಂತ 2 ಉಪನದಿಗಳನ್ನು ಎಲ್ಲಿ, ಕಳಸ ಮತ್ತು ಬಂಡೂರಿ ಅನ್ನುವಂತ 2 ಉಪನದಿಗಳನ್ನ ಕನಕುಂಬಿಯಲ್ಲಿ ಜೋಡಿಸುವುದರ ಮೂಲಕ ಹುಬ್ಬಳ್ಳಿ ಪ್ಲಸ್ ಧಾರವಾಡ, ಬೆಳಗಾವಿ, ಗದಗ್, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಗದಗ್ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸಂಪರ್ಕವನ್ನು ಒದಗಿಸಲು ಹಮ್ಮಿಕೊಂಡ ಯೋಜನೆಯನ್ನೇ ಎತ್ತಿನ ಹೊಳೆ ಯೋಜನೆ ಅಂತ ಕರಿತೀವಿ. ಕ್ವಶನ್ ಕೇಳಿದ್ದಾನೆ. ಎತ್ತಿನ ಹೊಳೆ ಯೋಜನೆ ಎಷ್ಟು ಜಿಲ್ಲೆಗಳು ಅಂತಂದ್ರ 3 ಜಿಲ್ಲೆಗಳು. ಹುಬ್ಬಳ್ಳಿ ಧಾರವಾಡ ಸೇರಿ 1 ಜಿಲ್ಲೆ, ಬೆಳಗಾಂ 1, ಗದಗ್ ಜಿಲ್ಲೆ 1. ಮಲಪ್ರಭಾ ನದಿಯ ಉಪನದಿಗಳಾಗಿರುವಂತ ಸರಿ ಯಾವುದು, ಮತ್ತೆ ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ಬೇಕಿತ್ತು, ನಾ ಹೇಳಿಲ್ಲ ಇಲ್ಲಿ. ಆ ಪಾಯಿಂಟ್ ಅನ್ನು ಕೂಡ ಬರ್ಕೊಡ್ರಿ. ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ಯಾರ. ಘಟಪ್ರಭಾ ನದಿಗೆ 2 ಉಪನದಿಗಳದ ನೋಡಿ. ಘಟಪ್ರಭಾ ನದಿಗೆ 2 ಉಪನದಿಗಳು ಯಾವಂದ್ರ, ಒಂದು ಮಾರ್ಕಂಡೇಯ ಅನ್ನುವಂಥ ಉಪನದಿ, ಇನ್ನೊಂದು ಹಿರಣ್ಯಕೇಶಿ. 2 ಕ್ವಶನ್ ಕೇಳೋಣ. ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಅನ್ನುವಂಥ ಉಪನದಿಗಳು ಯಾವ ನದಿಯ ಉಪನದಿಗಳಾಗಿವೆ ಅಂದ್ರೆ ಘಟಪ್ರಭಾ ನದಿಯ ಉಪನದಿಗಳು ನೋಡಿ. ಘಟಪ್ರಭಾ ನದಿಗೆ 2 ಉಪನದಿಗಳದಾವೆ. ಆಗಲೇ ಆ ಪಾಯಿಂಟ್ ಅನ್ನ ಸೇರ್ಪಡೆ ಮಾಡಿರಲಿಲ್ಲ, ಅದು ಸೇರ್ಪಡೆ ಮಾಡ್ಕೊಡ್ರಿ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಮೊಹದಾಯಿ ನದಿಯ ಉಪನದಿಗಳಾಗಿರುವಂತ ಕಳಸ ಮತ್ತು ಬಂಡೂರಿ ಅನ್ನುವಂಥ 2 ಉಪನದಿಗಳನ್ನ ಸೇರಿಸುವಂತ ಉದ್ದೇಶ. ಈ ಮೂಲಕ ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ ಮತ್ತು ಗದಗ ಜಿಲ್ಲೆಗಳು ಸೇರಿ 3 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಜಲ ವಿದ್ಯುತ್ ನೀರಾವರಿಗಾಗಿ ನೀರನ್ನು ಒದಗಿಸುವಂತ ಉದ್ದೇಶವನ್ನು ಹೊಂದಲಾಗಿದೆ. ಇಲ್ಲಿಗೆ ಮಲಪ್ರಭಾ ಕೂಡ ಕಂಪ್ಲೀಟ್. ಇನ್ನು ಕೊನೆಯ ನದಿ ಯಾವುದಂದ್ರ, ಇಂಪಾರ್ಟೆಂಟ್ ಆಗಿರುವಂತ ಕೊನೆಯ ನದಿ ತುಂಗಭದ್ರಾ. ಫೇಮಸ್. ಈ ತುಂಗಭದ್ರಾ ನದಿಯ ವಿಶೇಷ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವಂತ ನದಿ ನೋಡಿ. ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ. ಕರ್ನಾಟಕ ರಾಜ್ಯದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಯಾವುದಂದ್ರ ತುಂಗಭದ್ರಾ. ಪ್ರಶ್ನೆ ಹಿಂಗೆ ಕೇಳೋಣ, ಕರ್ನಾಟಕ ರಾಜ್ಯದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಅಂದ್ರೆ ತುಂಗಭದ್ರಾ ನದಿ. 1 ಪಾಯಿಂಟ್ ಆದ್ರ, ಇನ್ನೊಂದು ಪಾಯಿಂಟಿನ ವಿಶೇಷ ಏನಂತಂದ್ರ, ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕಗಳನ್ನ ಇಬ್ಬಾಗ ಮಾಡುವ ನದಿ ನೋಡಿ. ಉತ್ತರ ಕರ್ನಾಟಕ
ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನ ಇಬ್ಬಾಗ ಮಾಡುವ ನದಿ ತುಂಗಭದ್ರಾ. ತುಂಗಭದ್ರಾ ನದಿಯ ಮಧ್ಯೆ ಇನ್ನೊಂದು ಕ್ವಶನ್ ಏನು ಕೇಳೋಣ ಅಂತಂದ್ರೆ, ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಮಧ್ಯದಲ್ಲಿ ಒಂದು ಸಮೃದ್ಧವಾಗಿರುವಂತ ಭೂಪ್ರದೇಶ ಇದೆ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಮಧ್ಯದಲ್ಲಿ ಸಮೃದ್ಧವಾದಂತ ಭೂಪ್ರದೇಶ ಇದೆ. ಅದನ್ನ ರಾಯಚೂರು ದೋಬ್ ಅಂತ ಕರೀತಾರೆ. ರಾಯಚೂರು ದೋಬ್. ದೋಬ್ ಅಂದ್ರೆ ಏನು? ಎರಡು ನದಿಗಳ ಮಧ್ಯೆ ಕಂಡು ಬರುವ ಸಮೃದ್ಧವಾಗಿರುವಂತ ಭೂಪ್ರದೇಶ. ಎರಡು ನದಿಗಳ ಮಧ್ಯೆ ಕಂಡು ಬರುವ ಸಮೃದ್ಧವಾದ ಭೂಪ್ರದೇಶವನ್ನು ಏನಂತ ಕರಿತೀವಿ? ರಾಯಚೂರು ದೋಬ್. ಹಾಗಾದ್ರೆ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕವನ್ನು ಇಬ್ಬಾಗ ಮಾಡುವ ನದಿ ತುಂಗಭದ್ರಾ ನದಿ. ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಅಂದ್ರ ತುಂಗಭದ್ರಾ. ರಾಯಚೂರು ದೋಬ್ ಯಾವ ನದಿಗಳ ಮಧ್ಯೆ ಕಂಡು ಬರುತ್ತಂದ್ರೆ ಕೃಷ್ಣ ಮತ್ತು ತುಂಗಭದ್ರಾ. ಓಕೆ. ತುಂಗಭದ್ರಾ ನದಿ ಚಿಕ್ಕಮಗಳೂರು ಜಿಲ್ಲೆಯ ವರಾಹಾಯಿ ಬೆಟ್ಟಗಳು ಅಂತ ಬರ್ತವೆ. ವರಾಹಾಯಿ ಬೆಟ್ಟಗಳಲ್ಲಿ ತುಂಗಾ ಮತ್ತು ಭದ್ರಾ ಎಂಬ ಸ್ಥಳಗಳಲ್ಲಿ ಜನ್ಮತಾವೆ. ತುಂಗಾ ಮತ್ತು ಭದ್ರಾ ಅಂತ ಹೇಳಿ ಸಪರೇಟ್ ಆಗಿ ನದಿಗಳು ಹರಿದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡಲಿ ಅನ್ನುವಂಥ ಸ್ಥಳ ಇದೆ. ಆ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ತುಂಗಭದ್ರಾ ನದಿಯಾಗಿ ಹರಿಯುತ್ತದೆ. ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬ ಸ್ಥಳದಲ್ಲಿ ತುಂಗಭದ್ರಾ ನದಿಯಾಗಿ ಹರಿದು ಅದು ನೇರವಾಗಿ ಬಳ್ಳಾರಿಯ ಮೂಲಕ ಆಂಧ್ರ ಪ್ರದೇಶವನ್ನು ಪ್ರವೇಶ ಮಾಡಿ ತೆಲಂಗಾಣದ ಕರೀಂನಗರ್ ಅಂತ ಸ್ಥಳ ಇದೆ. ಆ ಕರೀಂನಗರ್ ಎಂಬ ಸ್ಥಳದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೆ. ತುಂಗಾ ಮತ್ತು ಭದ್ರಾ ಚಿಕ್ಕಮಗಳೂರು ಜಿಲ್ಲೆಯ ವರಾಹಾಯಿ ಮೂಲಗಳು ಅಂತ ಕರಿತೀವಿ. ಆ ಚಿಕ್ಕಮಗಳೂರು ಜಿಲ್ಲೆಯ ವರಾಹಾಯಿ ಮೂಲಗಳಲ್ಲಿ ತುಂಗಾ ಮತ್ತು ಭದ್ರಾ ಎಂಬ ಸ್ಥಳಗಳಲ್ಲಿ ಹುಟ್ಟುವಂತ ಈ ಎರಡು ಸಣ್ಣ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬ ಸ್ಥಳದಲ್ಲಿ ಒಂದಾಗಿ ಆಂಧ್ರ ಪ್ರದೇಶವನ್ನು ಪ್ರವೇಶ ಮಾಡಿ ಮುಂದೆ ತೆಲಂಗಾಣದ ಕರೀಂನಗರ್ ಎಂಬ ಸ್ಥಳದಲ್ಲಿ ಏನಾಗ್ತಂದ್ರ ಕೃಷ್ಣಾ ನದಿಯನ್ನು ಸೇರುತ್ತದೆ ತುಂಗಭದ್ರಾ. ಇಂಥ ತುಂಗಭದ್ರಾ ನದಿಯ ವಿಶೇಷ ಏನು ಅಂತಂದ್ರೆ, ಈ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಿವಿ. ಎಲ್ಲಿ? ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಅನ್ನುವಂಥ ಸ್ಥಳ. ಮಲ್ಲಾಪುರದ ಮೇಲೆ ಕ್ವಶನ್ ಆಗಿದೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ತುಂಗಭದ್ರಾ ಜಲಾಶಯ. ಆ ತುಂಗಭದ್ರಾ ಜಲಾಶಯ ಇರುವಂತ ಟಿ.ಬಿ ಡ್ಯಾಮ್ ಅಂತ ಕರಿತೀವಿ. ಟಿ.ಬಿ ಡ್ಯಾಮ್ ಅಂದ್ರೂ ಒಂದೇ, ಅದಕ್ಕಿರುವ ಇನ್ನೊಂದು ಹೆಸರು ಏನಂದ್ರೆ ಪಂಪಸಾಗರ ಜಲಾಶಯ. ನೋಡಿ, ವೆರಿ ಇಂಪಾರ್ಟೆಂಟ್. ತುಂಗಭದ್ರಾ ಜಲಾಶಯ ಅಂದ್ರೂ ಒಂದೇ, ಪಂಪಸಾಗರ ಜಲಾಶಯ ಅಂದ್ರೂ ಒಂದೇ. ತುಂಗಭದ್ರಾ ಜಲಾಶಯ ಇರುವಂತ ಇನ್ನೊಂದು ಹೆಸರೇ ಪಂಪಸಾಗರ ಜಲಾಶಯ. ಚೈತ್ರಾ ಮೇಡಮ್, ನಿಮ್ಮ ಜಿಲ್ಲೆಯಲ್ಲಿ ಕಂಡು ಬರುವ ಪ್ರಸಿದ್ಧವಾದ ಅಣೆಕಟ್ಟಿದು. ಬರೇ ನಿಮ್ಮ ಜಿಲ್ಲೆಯಲ್ಲ, ಕರ್ನಾಟಕ ರಾಜ್ಯದ ಅತಿ ದೊಡ್ಡ 2ನೇ ಅಣೆಕಟ್ಟಿದು ನೀರಾವರಿಯಲ್ಲಿ. ಯಾಕಂದ್ರೆ ಈ ತುಂಗಭದ್ರಾ ಅಣೆಕಟ್ಟಿನ ನೀರಿನ ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 133 TMC. 133 TMC ನೀರಿನ ಅಣೆಕಟ್ಟು. ಇದರ ಸಲುವಾಗಿ ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳು ಹೊಡೆದಾಡಿಸುತ್ತಾವು. ಬರೇ ಹೊಡೆದಾಡಿಲ್, ಮೆಟ್ಲೆ ಹೊಡೆದಾಡ್ಯಾವ. ಇವತ್ತಿಗೂ ಆಂಧ್ರ ಮತ್ತು ನಮ್ಮ ಸಲುವಾಗಿನೇ ಆಂಧ್ರದಲ್ಲಿ ಅವರು ನಾಗಾರ್ಜುನ ಅಣೆಕಟ್ಟನ್ನು ಕಟ್ಟಿದ್ರು. ನಮ್ಮ ಸಲುವಾಗಿನೇ ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಅಣೆಕಟ್ಟನ್ನು ಕಟ್ತಾರೆ. ಬಳ್ಳಾರಿ ಜಿಲ್ಲೆಯ ಮಲ್ಲಾಪುರ ಎಂಬ ಸ್ಥಳದಲ್ಲಿ ಕಟ್ಟಿದಂತ ಅಣೆಕಟ್ಟೆ ಈ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು 32 TMC ಹೂಳು ಸಂಗ್ರಹ ಆಗ್ಯದಂಥದ್ದು. ಆ 32 TMC ಹೂಳನ್ನು ತೆಗೆದು ಹೊರಗೆ ಹಾಕಬೇಕಾದ್ರೆ ಕೋಟಿಗಟ್ಟಲೆ ಖರ್ಚಾಗ್ತದ. ಆ ಎಷ್ಟು ಕೋಟಿ ಖರ್ಚಾಗ್ತದಂದ್ರೆ ಸರಿ ಸುಮಾರು ಒಂದು ಅಂದಾಜಿನ ಪ್ರಕಾರ 3500 ಕೋಟಿ ಹಣ ಖರ್ಚಾಗ್ಬೋದಂತ. 3500 ಕೋಟಿ ಹಣ ಖರ್ಚಾದ್ರೆ ಚಿಂತೆ ಇಲ್ಲ, ನಮ್ಗೇನು ಚಿಂತೆ ಇಲ್ಲ. ನಾಳೆ ಮುಚ್ಚಿದ್ರ, ನಾಳೆ ನದಿ ಹರ್ಕೊಂಡ್ಬಂದು ಮಳೆ ನೀರಿನಿಂದ ಬಂದು ಮುಚ್ಚಿದ್ರೆ ಏನ್ ಮಾಡೋದಂತ ತಿಳ್ಕೊಂಡು ಇದಕ್ಕೆ ಪರ್ಯಾಯವಾಗಿ ಒಂದು ಅಣೆಕಟ್ಟನ್ನು ಕಟ್ಟಲು ಕರ್ನಾಟಕ ರಾಜ್ಯ ಸರ್ಕಾರ 2024ರ ಬಜೆಟಿನಲ್ಲಿ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಯಾರು ಹೇಳ್ತಾರೆ? ರಾಂಗ್. ಪ್ರಕಾಶ್ ಪೂಜಾರಿ ಕರೆಕ್ಟ್. ರಾಂಗ್. ಸೂಪರ್. ಚೈತ್ರಾ ಮೇಡಮ್ ಕರೆಕ್ಟ್ ಆನ್ಸರ್. ಚೈತ್ರಾ ಮೇಡಮ್ ನಿಮ್ಮ ಅಡ್ರೆಸ್ ಕಳಿಸ್ಬೇಕು, ನಿಮಗೊಂದು ಪ್ರೈಸ್ ಕಳಿಸ್ತೀನಿ. ಚೈತ್ರಾ ಪೂರ್ಣಿಮಾ ಎಕ್ಸಲೆಂಟ್. ಕೊಪ್ಪಳ ಜಿಲ್ಲೆಯ ನವಲಿ ಎಂಬ ಸ್ಥಳದಲ್ಲಿ 2024ರ ಬಜೆಟ್ನಲ್ಲಿ ಒಂದು ಹೊಸ ಅಣೆಕಟ್ಟನ್ನು ಕಟ್ಟಲು ರೂಪಿಸಲಾಗಿದೆ. ಅದಕ್ಕೆ ಬಜೆಟ್ ಓದ್ಕೋರಿ ಅಂತ ಹೇಳಿದ್ ನಾನು. 2024ರ ಬಜೆಟ್ನಲ್ಲಿ ಕೊಪ್ಪಳ ಜಿಲ್ಲೆಯ ನವಲಿ ಎಂಬ ಸ್ಥಳದಲ್ಲಿ ಈ ಒಂದು
ಅದಕ್ಕೆ ಪರ್ಯಾಯವಾಗಿ ಒಂದು ಅಣೆಕಟ್ಟನ್ನು ಕಟ್ಟಬೇಕನ್ನುವಂಥ ಉದ್ದೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿಗೆ ಸಂಪೂರ್ಣವಾಗಿ ಕೃಷ್ಣಾ ನದಿ ಕಂಪ್ಲೀಟ್. ಇಲ್ಲಿಗೂ ಕ್ಲಾಸ್ ಕೂಡ ಕಂಪ್ಲೀಟ್. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಊಟ ಮಾಡ್ರಿ, ಚೆನ್ನಾಗಿ ಓದ್ರಿ, ಬರೀರಿ, ವರ್ಕ್ ಮಾಡ್ರಿ, ಯಾವುದಕ್ಕೆ ಅಂಜಬೇಡ್ರಿ, ಅಳಕಬೇಡ್ರಿ. ಇದು ಕ್ವಶನ್ ಆಗಿದೆ ನೋಡಿ. ನವಿಲು ತೀರ್ಥ ಎಂಬ ಕಂದರವನ್ನು ನಿರ್ಮಾಣ ಮಾಡಿದೆ. ಮಲಪ್ರಭಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಕಂದರ ಯಾವುದಂದ್ರ ನವಿಲು ತೀರ್ಥ ಕಂದರ. ಈ ನವಿಲು ತೀರ್ಥ ಕಂದರಕ್ಕಿರುವಂತ ಇನ್ನೊಂದು ಹೆಸರು ಏನಂದ್ರೆ, ಅಲ್ಲೇ ಒಂದು ಅಣೆಕಟ್ಟು ಕಟ್ಟರು. ನವಿಲು ತೀರ್ಥ ಕಂದರದಲ್ಲಿ ಕಟ್ಟಿದಂತ ಅಣೆಕಟ್ಟು ಯಾವುದೊಂದು ಕ್ವಶನ್ ಆಗಿದೆ. ಯಾವ ಅಣೆಕಟ್ಟು? ಮಲಪ್ರಭಾ ಜಲಾಶಯ. ಮಲಪ್ರಭಾ ಜಲಾಶಯ. ಮಲಪ್ರಭಾ ಜಲಾಶಯ ಅಂದ್ರು ಒಂದೇ, ಇದನ್ನ ರೇಣುಕಾ ಜಲಾಶಯ ಅಂದ್ರು ಒಂದೇ. ರೇಣುಕಾ ಜಲಾಶಯ. ರೇಣುಕಾ ಜಲಾಶಯ ಅಂದ್ರು ಒಂದೇ, ಇದಕ್ಕ ಇಂದಿರಾ ಗಾಂಧಿ ಜಲಾಶಯ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಇಂದಿರಾ ಗಾಂಧಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳ್ತಾನೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಾವ ಸ್ಥಳ ಅಂದ್ರ ಮನವಳ್ಳಿ ಎಂಬ ಸ್ಥಳದಲ್ಲಿ. ಮನವಳ್ಳಿ ಎಂಬ ಸ್ಥಳ. ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕಿನ ಮನವಳ್ಳಿ. ಆ ಮನವಳ್ಳಿ ನಗರದ ಮ್ಯಾಗ ಹೋಗ್ಬೇಕು ನೀವು. ಮನವಳ್ಳಿ ಒಳಗೆ ಬರ್ತದೆ ನೀರದು. ಏನು ರೇಣುಕಾ ಜಲಾಶಯ ನೀರಿದೆಯಲ್ಲ, ಅಥವಾ ಇಂದಿರಾ ಗಾಂಧಿ ಜಲಾಶಯ ನೀರಿದೆಯಲ್ಲ, ಆ ಹಳ್ಳಿ ಒಳಗಡೆ ಹೋಗ್ಬಿಡ್ತು. ಅಷ್ಟರ ಮಟ್ಟಿಗೆ ದಟ್ಟವಾಗಿರುವಂತ ಒಂದು ಜಲಾಶಯವನ್ನ ನಾವು ಬೆಳಗಾಂ ಜಿಲ್ಲೆ. ಯಾಕೆ ಬೆಳಗಾಂ ಜಿಲ್ಲೆ ಇವತ್ತು ಸಮೃದ್ಧವಾದ ಕಬ್ಬನ್ನು ಬೆಳೆಯಕ್ಕೆ ಸಾಧ್ಯ ಇದೆ ಅಂದ್ರ, ಬೆಳಗಾಂದಲ್ಲಿ 3 ನದಿಗಳು ಹರಿತಾವ. ಫೇಮಸ್ ಬೆಳಗಾಮದಲ್ಲಿ 3 ನದಿ ಯಾವಂದ್ರ ಕೃಷ್ಣಾ ನದಿ, ಮಲಪ್ರಭಾ ನದಿ, ಘಟಪ್ರಭಾ ನದಿ. ಆ 3 ನದಿಗಳ ಒಡಲಿನ